ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಬಟ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಬಳಿ ಒಂದು ವಿಶಿಷ್ಟವಾದಂಥ ಬಿರುಕು ಕಾಣಿಸ್ಕೊಂಡಿದೆ. ಈ ಬಿರುಕು ಜನರನ್ನ ಭಯಭೀತರನ್ನಾಗಿ ಮಾಡಿಸಿದೆ. ಭೂಮಿ ಒಳಗೆ ಸುಮಾರು 200 ಅಡಿ ಉದ್ದ, 1 ಅಡಿ ಅಗಲದ, 1 ಅಡಿ ಆಳದ ಬಿರುಕು ಪತ್ತೆಯಾಗಿದೆ. ಭೂಮಿ ಕುಸಿದು ಬಿಟ್ಟಿದೆ. ಶಿವಮೊಗ್ಗದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿರೋದು ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಅರಮನೆಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದಗಲ್ ಗ್ರಾಮದಲ್ಲಿ ಈ ಬಿರುಕು ಕಾಣಿಸ್ಕೊಂಡಿರೋದು. ಕಳೆದ ವರ್ಷ ಇದೇ ಜಾಗದಲ್ಲಿ ಭೂಮಿ ಕುಸಿತ ಆಗಿತ್ತು. ಈಗ ಅದೇ ಜಾಗದಲ್ಲಿ ಮತ್ತೆ ಕುಸಿದಿದೆ. ಸಾಗರ ಎಸಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈ ವರ್ಷ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿ ಕುಸಿತಂಗೆ ಕಾಣ್ತಾ ಇದೆ. ಕಳೆದ ಬಾರಿ ಹಂಗೆ ಸ್ವಲ್ಪ ಕಾದು ನೋಡೋಣ ಅಂತ ಹೇಳಿದ್ರಂತ ಅಧಿಕಾರಿಗಳು. ಬಟ್ ಈ ಸಲನೂ ಹಾಗೆ ಆಗಿದೆ. ಏನು ಕಾಯೋದು, ಏನು ನೋಡೋದು ಅಂತ ಜನ ಆತಂಕದಿಂದ ಕೂತ್ಕೊಂಡಿದ್ದಾರೆ. ಈಗ ಮತ್ತೆ ಭೂಮಿ ಬಿರುಕಾಗಿರೋದು, ಕುಸಿತ ಆಗಿರೋದು ಗ್ರಾಮದ ಜನರಲ್ಲಿ ಸ್ವಲ್ಪ ಎದೆ ಬಡಿತ ಹೆಚ್ಚು ಮಾಡಿದೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಭೂಮಿಯಲ್ಲಿ ಒಂದು ಈ ರೀತಿ ಬಿರುಕು ಕಾಣಿಸುತ್ತೆ. ಆ ಬಿರುಕು ಕಂಟಿನ್ಯೂ ಆಗುತ್ತೆ. ಒಂದು ಅಡಿ ಆಳ ಇದೆ, 200 ಮೀಟರ್ ಉದ್ದದವರೆಗೂ ಇದೇ ರೀತಿ ಬಿರುಕು. ಮತ್ತು ಕಳೆದ ವರ್ಷ ಕಾಣಿಸಿದಂಥ ಜಾಗದಲ್ಲೇ ಈ ವರ್ಷ ಮತ್ತೆ ಬಿರುಕು ಅಂತಂದಾಗ ಸಹಜವಾಗಿ ಒಂದು ಅನುಮಾನ ಬರುತ್ತಲ್ಲ, ಏನಿದು ಅಂತ. ಆಫ್ರಿಕಾದಲ್ಲೆಲ್ಲ ಈ ರೀತಿ ಬಿರುಕುಗಳಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೇಳಿಸ್ಕೊಂಡಂತ ನಮಗೆ ಇದು ಯಾವ ಬಿರುಕಪ್ಪ, ಇದು ಏನಪ್ಪ ಅಂತ ಹೇಳಿ ಒಂದು ಸಹಜವಾದಂಥ ಕುತೂಹಲ, ಸಹಜವಾದಂಥ ಆಶ್ಚರ್ಯ ಇದೆ. ಈ ಬಿರುಕು ಬರೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಏನು ಭೂಕಂಪ ಆಗಿಲ್ಲ, ಅಥವಾ ಯಾವುದೇ ಶಬ್ದ ಆಗಿಲ್ಲ, ಯಾವುದೇ ಸದ್ದಿಲ್ಲ, ಭೂಮಿ ಅಲಗಾಡಿಲ್ಲ. ಏಕಾಏಕಿ ಹಿಂಗೆ ಬಿರುಕಾಗುತ್ತೆ ಅಂತಂದ್ರೆ ಏನು ಪ್ರಾಬ್ಲಮ್ಮು, ಅಥವಾ ಈ ಬಿರುಕು ಇಷ್ಟೇನಾ, ಇಲ್ಲೂ 200 ಮೀಟರ್ ಬಿಟ್ಟರೆ ಬೇರೆ ಎಲ್ಲೂ ಏನು ಸಮಸ್ಯೆ ಕೊಡಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅಲ್ಲಿನ ಗ್ರಾಮಸ್ಥರಲ್ಲಿದೆ. ಈಗ ಸದ್ಯಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಕಳೆದ ವರ್ಷ ಕಾದು ನೋಡೋಣ ಅಂತ ಹೋದ್ರಂತೆ. ಈ ಸಲನೂ ಕಾದು ನೋಡೋಣ ಅಂತಂದ್ರೆ ಇದು ಮತ್ತೊಂದು ದೊಡ್ಡ ಅನಾಹುತ ಆಗೋವರೆಗೂ ಕಾಯೋದಕ್ಕೆ ಸಾಧ್ಯ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಯಾಕಂದ್ರೆ ಕಡಿದಾದ ಪ್ರದೇಶ, ಹೇಳಿ ಕೇಳಿ ಮಲೆನಾಡು ಭಾಗ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಒಂದ್ ಕಡೆ ಕಡಿದಾದ ಪ್ರದೇಶಕ್ಕೆ ಒಂದಿಷ್ಟು ದೊಡ್ಡ ಭೂಮಿ ಕಿತ್ತು ಬಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಗ್ರಾಮಸ್ಥರು ಯಾಕೆ ಹಿಂಗಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೇಳ್ತಿದ್ದಾರೆ.